ನಿಲಯದಿಂದ ಇನ್ನು ಮುಂದೆ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್ನ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳಿ ಕಂಠೆ ಬನ್ನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತಿದೆ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ. ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿದೀಪ. ಟನ್ 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 ಕೇಳಿ ಗಂಟೆ ಬನ್ನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ಮಾರ್ನಿಂಗ್ ಸ್ಟೂಡೆಂಟ್ಸ್, ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ನಡೆಸಿಕೊಡುವಂತ ಇಂಗ್ಲಿಷ್ ಕಲಿಕಾ ಕಾರ್ಯಕ್ರಮ ಸ್ಪೋಕನ್ ಇಂಗ್ಲಿಷ್ ತರಗತಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ವೆಲ್ಕಮ್ ಟು ಆಲ್ ಆಫ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಐ ಆಮ್ ಸದಾನಂದ, English teacher. I am teaching you English for the last 6-7 months. You have been learning English from me through Janadvani Community Radio Station. I hope you have understood my classes and also you are practicing every day to write, read, speak and listen English better. ಮಕ್ಕಳೇ, ನಾನು ಇದುವರೆಗೆ ಹೇಳಿದ ಇಂಗ್ಲಿಷ್ ವಾಕ್ಯಗಳನ್ನ ನೀವು ಕೇಳಿಸ್ಕೊಳ್ಳಿಕ್ಕೆ ಮತ್ತದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೇನೆ. ಈ ರೇಡಿಯೋ ಕೇಂದ್ರದ ಈ ತರಗತಿಯ ಮೂಲ ಉದ್ದೇಶ, ನೀವು ಈಗ ನಾನು ಇಂಗ್ಲಿಷ್ ನಲ್ಲಿ ಹೇಳಿದ 5-6 ವಾಕ್ಯಗಳನ್ನ ಅರ್ಥ ಮಾಡಿಕೊಳ್ಳೋದಷ್ಟೇ ಅಲ್ಲದೆ ಅಂತಹ ವಾಕ್ಯಗಳನ್ನ ನೀವು ಸ್ವತಃ ಮಾಡುವ ಹಾಗೆ ಆಗಬೇಕು ಎನ್ನುವುದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಹಾಗೆ ನಿಮಗೆ ತರಗತಿಯಲ್ಲಿ ಪಾಠ ಹೇಳ್ಕೊಡುವಂತ ಇಂಗ್ಲಿಷ್ ಶಿಕ್ಷಕರ ಉದ್ದೇಶನೂ ಸಹ ಇದೇ ಆಗಿದೆ. ನೀವು ಎಷ್ಟು ಉತ್ತಮವಾಗಿ ಸಾಧ್ಯ ಅಷ್ಟು ಉತ್ತಮವಾಗಿ ಇಂಗ್ಲಿಷ್ ಅನ್ನ ಬಳಸುವ ಹಾಗೆ ಆಗಬೇಕು. ಇಂಗ್ಲಿಷ್ ನಲ್ಲಿ ನಿಮ್ಮ ಹಿಡಿತ ಅಥವಾ ಮಾಸ್ಟರಿ ಅಂತ ಹೇಳ್ತೀವಲ್ಲ, ಅದು ಚೆನ್ನಾಗಿರ್ಬೇಕು ಅನ್ನೋದು ಈ ತರಗತಿಯ ಮೂಲ ಉದ್ದೇಶ. ಹಾಗೆ ಮಕ್ಕಳೇ, ನಾನು ಕಳೆದ 5-6 ತರಗತಿಗಳಿಂದ ನಿಮಗೆ ಇಂಗ್ಲಿಷ್ ನಲ್ಲಿರುವ ಟೆನ್ಸಸ್ ಗಳ ಪರಿಚಯವನ್ನ ಮಾಡ್ತಾ ಬಂದಿದ್ದೇನೆ. ಕಳೆದ ತರಗತಿಯಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಪರಿಚಯ ಮಾಡಿಸೋದ್ರ ಜೊತೆಗೆ ನೀವು ಇದುವರೆಗೆ ಕಲ್ತಂತ ಎಲ್ಲ ಪಾಸ್ಟ್ ಟೆನ್ಸ್ ಗಳನ್ನ ಮತ್ತೆ ನಿಮಗೆ ನೆನಪು ಮಾಡಿಕೊಟ್ಟೆ, ಮತ್ತೆ ಪರಿಚಯ ಮಾಡಿಕೊಟ್ಟೆ. ನೀವು ಆ ತರಗತಿಯನ್ನ ಗಮನ ಇಟ್ಟು ಕೇಳಿದಿರಿ ಅಂತ ಹೇಳಿ ಭಾವಿಸಿದ್ದೇನೆ. ಮತ್ತೆ ಈ ಪಾಠ ಕೇಳ್ಬೇಕಾದ್ರೆ ಅಲ್ಲಿ ಬರುವಂತ ಮುಖ್ಯ ಅಂಶಗಳೇನಿರುತ್ತಲ್ಲ ಅದನ್ನ ನೀವು ಒಂದ್ ಕಡೆ ಬರೆದಿಟ್ಕೊಳ್ಬೇಕು. ಉದಾಹರಣೆಗೆ, ಟೆನ್ಸಸ್ ಅನ್ನ ಕಲಿಬೇಕಾದ್ರೆ ನಮ್ಗೆ ಅದರ ಸ್ಟ್ರಕ್ಚರ್ ಬಹಳ ಮುಖ್ಯ ಆಗತ್ತೆ. ಆ ಸ್ಟ್ರಕ್ಚರ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದನ್ನ ಒಂದ್ ಕಡೆ ನಾವು ಬರೆದಿಟ್ಕೊಳ್ಬೇಕಾಗತ್ತೆ. ಬರೆದಿಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮಗೆ ಅದು ನಮ್ಮ ನೆನಪಿನಿಂದ ಹೊರಟೋಗುತ್ತೆ. ಆಮೇಲೆ ಎಲ್ಲೋ ಕೇಳಿದ್ವಿ, ಯಾವಾಗ್ಲೋ ಹೇಳ್ಕೊಟ್ಟಿದ್ರು ಅನ್ನೋಂತ ಒಂದು ನೆನಪು ಉಳಿಯುತ್ತೆ. ಒಂದ್ ಸ್ವಲ್ಪ ದಿನ, 1 ತಿಂಗಳೋ 2 ತಿಂಗಳೋ ಕಳೆದ ಮೇಲೆ ಅದು ಪೂರ್ಣ ಮರ್ತು ಹೋಗುತ್ತೆ. ಹೀಗೆ ನೀವು ಪ್ರತಿ ಬಾರಿನೂ ಇಂಗ್ಲಿಷ್ ಅನ್ನ ಕಲಿಯೋ ಅಲ್ಪ ಸ್ವಲ್ಪ ಪ್ರಯತ್ನ ಮಾಡ್ತೀರಿ. ಅದನ್ನ ಹಾಗೆ ಸಸ್ಟೈನ್ ಮಾಡೋದು, ಉಳಿಸ್ಕೊಳ್ಬೇಕು. ಪ್ರಾಕ್ಟೀಸ್ ಮಾಡೋದು ಅಂತ ಹೇಳಿದ್ರೆ ಒಂದಿನ 1 ಗಂಟೆ ಪ್ರಾಕ್ಟೀಸ್ ಮಾಡಿ 1 ವಾರ ಗ್ಯಾಪ್ ಕೊಟ್ರೆ ಅಲ್ಲಿಗೆ ಪ್ರಾಕ್ಟೀಸ್ ಮಾಡಿದ್ದೆಲ್ಲ ವೇಸ್ಟ್ ಆಗತ್ತೆ. ಅದ್ರ ಬದಲು ಪ್ರತಿದಿನ 10 ನಿಮಿಷ ನೀವು ಸಮಯ ಕೊಟ್ರಿ ಅಂತ ಹೇಳಿದ್ರೆ ಅದು ನಮಗೆ ಹೆಚ್ಚಿನ ರಿಸಲ್ಟ್ ಅನ್ನ, ಫಲವನ್ನ ಕೊಡುತ್ತೆ. ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ರೆ
ಅದನ್ನ ಒಂದ್ ಕಡೆ ಬರ್ದು ಗುರ್ತು ಹಾಕೊಂಡಿರ್ಬೇಕು. ಯಾಕಂದ್ರೆ ಓದ್ಲಿಕ್ಕೆ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳಿಕ್ಕೆ ನಮ್ಗೆ ಯಾವ್ದಾದ್ರು ಒಂದು ಮೋಟಿವೇಶನ್ ಬೇಕು. ಒಂದು ಇದಿಲ್ಲಿದೆ, ಇದನ್ನ ನಾನು ಅವತ್ತು ಬರೆದಿದ್ದೆ, ಈಗ ನೆನಪಾಯ್ತು. ಅವತ್ತು ಸದಾನಂದ ಅವರು ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದ ತರಗತಿಯಲ್ಲಿ ಇದನ್ನ ಹೇಳಿದ್ರು, ಅದನ್ನ ಹೀಗೆ ವಿವರಿಸಿದ್ರು ಅಂತ ನಿಮಗೆ ನೆನಪಾದ್ರೆ ಆ ಇಡೀ ಪಾಠ ಕೇಳಿರ್ತೀರಲ್ಲ, ಅದೆಲ್ಲವೂ ನಿಮ್ಮ ನೆನಪಿನಲ್ಲಿ ಉಳ್ಕೊಂಡ್ಬಿಡತ್ತೆ. ಹಾಗಾಗಿ ನಿಮ್ಮ ಮಿದುಳು ಅಗತ್ಯ ಬಂದಾಗ ಆ ಜ್ಞಾನವನ್ನ ಬಳಸಿಕೊಂಡು ನಿಮಗೆ ಇಂಗ್ಲಿಷ್ ಅನ್ನ ಓದ್ಲಿಕ್ಕೆ ಮಾತಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಆಗ್ಬೋದಲ್ವಾ? ಈ ಕಾರಣಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಪಾಠ ಕೇಳ್ತಾ ಇರ್ಬೇಕಾದ್ರೆ ಒಂದ್ ಕಡೆ ಬರ್ದಿಟ್ಕೊಳ್ಬೇಕು. ಜೊತೆಗೆ ಈ ಪಾಠ ಮಂಗಳವಾರ ಬರುತ್ತೆ, ಬುಧವಾರ ಬರುತ್ತೆ, ಮತ್ತೆ ಗುರುವಾರನೂ ಸಹ ಮರುಪ್ರಸಾರ ಆಗತ್ತೆ. ಹಾಗಾಗಿ ಈ ಮರುಪ್ರಸಾರ ಆಗುವ ಸಮಯವನ್ನ ನೆನ್ಪಿಟ್ಕೊಂಡು ನೀವು ಆ ತರಗತಿಯನ್ನ ಮತ್ತೆ ಕೇಳಿದಾಗ ನಿಮ್ಮ ನೆನಪಲ್ಲಿ ಹೆಚ್ಚು ಉಳಿಯುತ್ತೆ. ಮತ್ತೆ ಭಾಷೆನ ಮಾತಾಡಬೇಕಾದ್ರೆ ನಾವು ಮಾತನಾಡುವ ಮತ್ತೆ ಏನನ್ನ ಹೇಳಬೇಕು ಅಂತ ಯೋಚಿಸುವ ಕೆಲಸವನ್ನ ಒಟ್ಟಿಗೆ ಮಾಡ್ತೇವೆ. ಆ ಒಟ್ಟಿಗೆ ಮಾಡಬೇಕು ಅಂತ ಹೇಳಿದಾಗ ಆ ಅಭ್ಯಾಸ ನಮ್ಗೆ ಬೇಕಾಗತ್ತೆ. ಆಗ್ಬೋದಲ್ವಾ? ಸರಿ, ಹಾಗಿದ್ರೆ ಇವತ್ತಿನ ಈ ತರಗತಿಯಲ್ಲಿ ನಾನು ನಿಮಗೆ ಭವಿಷ್ಯದ ಕ್ರಿಯೆಗಳನ್ನ ಹೇಳಲಿಕ್ಕೆ ಇಂಗ್ಲಿಷ್ ನಲ್ಲಿ ಬಳಸುವ ಟೆನ್ಸ್ ಗಳನ್ನ ಪರಿಚಯ ಮಾಡಿಕೊಡ್ತೇನೆ. ಈಗ ನೀವು ಸಿಂಪಲ್ ಪಾಸ್ಟ್ ಟೆನ್ಸ್ ಕಲ್ತ್ಕೊಂಡ್ರಿ, ಹಾಗೆ ಪಾಸ್ಟ್ ಕಂಟಿನ್ಯೂಸ್ ಕಲ್ತ್ಕೊಂಡ್ರಿ, ಪಾಸ್ಟ್ ಪರ್ಫೆಕ್ಟ್, ದೆನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಈ ಟೆನ್ಸ್ ಗಳನ್ನೆಲ್ಲ ನೀವು ಕಲ್ತ್ಕೊಂಡ್ರಿ, ಹೌದಲ್ವಾ? ಈ ಫ್ಯೂಚರ್ ಅನ್ನ ಹೇಳೋದಿಕ್ಕೆ, ಭವಿಷ್ಯವನ್ನ ಹೇಳಲಿಕ್ಕೆ ಇಂಗ್ಲಿಷ್ ನಲ್ಲಿ ಫ್ಯೂಚರ್ ಟೆನ್ಸಸ್ ಇದಾವೆ. ಇದರ ಸ್ಪೆಲ್ಲಿಂಗ್ ಅನ್ನ ಸ್ವಲ್ಪ ಗಮನಿಸ್ಕೊಳ್ಳಿ. FUTURE, ಫ್ಯೂಚರ್. ಹಾಗೆ ಇಂಗ್ಲಿಷ್ ನಲ್ಲಿ ಇನ್ನೊಂದು ಪದ ಇದೆ, FEATURE, ಫ್ಯೂಚರ್. ಅದು ಲಕ್ಷಣ ಅನ್ನೋ ಅರ್ಥವನ್ನ ಕೊಡುತ್ತೆ. ಈ FUTURE, ಫ್ಯೂಚರ್ ಇದೆಯಲ್ಲ, ಇದು ಭವಿಷ್ಯ, ಮುಂದೆ ಆಗುವಂತದ್ದು ಅನ್ನುವಂತ ಅರ್ಥವನ್ನು ಕೊಡುತ್ತೆ. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ನಾವೀಗ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಫ್ಯೂಚರ್ ಟೆನ್ಸಸ್ ನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈ ಫ್ಯೂಚರ್ ಟೆನ್ಸಸ್ ಅಲ್ಲಿ ಒಂದು ಟೆನ್ಸ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಈ ಸಿಂಪಲ್ ಫ್ಯೂಚರ್ ಟೆನ್ಸ್ ಅದರ ಸ್ಟ್ರಕ್ಚರ್ ಹೇಗಿರುತ್ತೆ ನೋಡೋಣ. ನಾನು ನಿಮಗೆ ಆರಂಭದಿಂದನೂ ಹೇಳ್ತಾ ಬಂದಿದ್ದೇನೆ, ಟೆನ್ಸಸ್ ಅಂತ ಹೇಳಿದಾಗ ಎರಡು ಹಂತದಲ್ಲಿ ನಾವು ಅದನ್ನ ನೆನ್ಪಿಟ್ಕೊಳ್ಬೇಕು. ಒಂದು ಅದರ ಸ್ಟ್ರಕ್ಚರ್, ಎರಡು ಅದರ ಫಂಕ್ಷನ್. ನೀವೀಗ ಅದರ ಸ್ಟ್ರಕ್ಚರ್ ಅನ್ನ ಗಮನಿಸಿ. ಸಬ್ಜೆಕ್ಟ್ ಇರುತ್ತೆ, ನಿಮ್ಗೆ ಎಲ್ರಿಗೂ ಅದು ಆಗಿದೆ. ಟೆನ್ಸಸ್ ನಲ್ಲಿ ನಾವು ಯಾವಾಗಲೂ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಕ್ರಿಯೆಗೆ ಕಾರಣವಾಗುವಂತಹ ಭಾಗ ಸಬ್ಜೆಕ್ಟ್ ಪ್ಲಸ್ ವಿಲ್ ಅಥವಾ ಶಲ್. ವಿಲ್ WILL, ಶಲ್ SHALL, ಶಲ್ ಪ್ಲಸ್ ಪ್ರೆಸೆಂಟ್ ವರ್ಬ್. ಮತ್ತೆ ಹೇಳ್ತೇನೆ, ಸಬ್ಜೆಕ್ಟ್ ಪ್ಲಸ್ ವಿಲ್ ಶಲ್ ಪ್ಲಸ್ ಪ್ರೆಸೆಂಟ್ ವರ್ಬ್. ಇದು ಇದರ ಸ್ಟ್ರಕ್ಚರ್. ಒಂದೆರಡು ಉದಾಹರಣೆಗಳನ್ನ ಗಮನಿಸೋಣ. I will come tomorrow. I will write a letter. We will learn English. She will learn English. Jyoti will learn English. Mohan will learn English. It will come tomorrow. ನೋಡಿ, ಈ ಎಲ್ಲ ವಾಕ್ಯಗಳಲ್ಲಿ ನಾನು ವಿಲ್ ಅನ್ನ ಬಳಸ್ತೇನೆ. ಈಗ ಶೆಲ್ ಅನ್ನ ಕೂಡ ನಾವು ಬಳಸಬಹುದು. ಹೇಗೆ? ಯು ಶೆಲ್ ಕಮ್ ಟುಮಾರೋ, ಐ ಶೆಲ್ ಕಮ್ ಟುಮಾರೋ, he shall write a letter, she shall bring a book, it shall arrive tomorrow, they shall sing a song. Jaya and Mohan shall sing a song. ನೋಡಿ, ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರೆ ವಿಲ್ ಮತ್ತು ಶೆಲ್ ಈ ಎರಡೂ ಪದಗಳನ್ನ ನಾವು ಯಾವ ಸಬ್ಜೆಕ್ಟಿನ ಜೊತೆ ಬೇಕಾದ್ರೂ ಬಳಸಬಹುದು. ನೀವು ಇದುವರೆಗೆ ಕಲ್ತಂತ ಟೆನ್ಸ್ ಗಳಲ್ಲಿ ಒಂದಕ್ಕಿಂತ ಹೆಚ್ಚು ಹೆಲ್ಪಿಂಗ್ ವರ್ಬ್ ಇದ್ರೆ ಆ ಹೆಲ್ಪಿಂಗ್ ವರ್ಬ್ ನಲ್ಲಿ ಯಾವುದನ್ನ ಬಳಸಬೇಕು ಅನ್ನೋದು ಸಬ್ಜೆಕ್ಟಿನ ನಂಬರ್ ಮತ್ತು ಪರ್ಸನ್ ಅನ್ನ ಅವಲಂಬಿಸಿರ್ತಿತ್ತು.
ಆದ್ರೆ ಈ ವಿಲ್ ಮತ್ತೆ ಶೆಲ್ ನ ವಿಚಾರಕ್ಕೆ ಬಂದಾಗ ಆ ರೀತಿಯ ಯಾವುದೇ ಮಿತಿಗಳು ಇರೋದಿಲ್ಲ. ಯಾಕೆ ಸರ್ ಹೀಗೆ ಅಂತ ನೀವೇನಾದ್ರೂ ಪ್ರಶ್ನೆ ಕೇಳಿದ್ರೆ ಉತ್ತರ ಒಂದೇ, ಇಂಗ್ಲಿಷ್ ವ್ಯಾಕರಣದಲ್ಲಿ ಈ ರೀತಿಯ ನಿಯಮ ಇದೆ. ಆ ನಿಯಮ ಹೇಗ್ ಬಂತು ಅಂತ ನೀವು ಪ್ರಶ್ನೆ ಹಾಕೊಂಡ್ರೆ, ಇಂಗ್ಲಿಷ್ ಮಾತೃಭಾಷೆಯಾಗಿ ಪಡೆದಿರುವ ಜನ ಇದ್ದಾರಲ್ಲ, ಇಂಗ್ಲೆಂಡಿನ ಜನ, ಅವರು ಇದನ್ನ ಹೀಗೆ ಬಳಸಿದ್ರು, ಎಲ್ರೂ ಇದೇ ಸರಿ ಅಂತ ಹೇಳಿ ಅವರು ಒಪ್ಕೊಂಡ್ರು. ಹಾಗಾಗಿ ನಾವು ಈ ಭಾಷೆಯನ್ನ ಬಳಸೋರು ಏನಿದ್ದೀವಿ, ನಾವು ಈ ನಿಯಮವನ್ನು ಕೊಳ್ಬೇಕು, ಈ ನಿಯಮದ ಅನುಸಾರ ನಡಿಬೇಕು. ಮತ್ತೆ ಈ ಗ್ರಾಮರ್ ಅಂತ ಹೇಳಿದಾಗ ನಾನು ಹಿಂದೆ ಅನೇಕ ತರಗತಿಗಳಲ್ಲಿ ಹೇಳಿದ್ದೇನೆ, ಮತ್ತೆ ಹೇಳ್ತೇನೆ, ಅವು ಭಾಷೆಯ ಬಳಕೆಯ ನಿಯಮಗಳು. ನಿಯಮಗಳನ್ನ ಅನುಸರಿಸೋದ್ರಿಂದ ಏನಾಗತ್ತೆ, ಬಳಕೆದಾರರಿಗೆ ಬಳಸಲು ಸುಲಭವಾಗುತ್ತದೆ. ಉದಾಹರಣೆಗೆ, ರಸ್ತೆ ಮೇಲೆ ನಾವು ಹೋಗ್ಬೇಕಾದ್ರೆ ನಮ್ಮ ಎಡಭಾಗದಲ್ಲಿ ವಾಹನವನ್ನ ಚಲಾಯಿಸ್ತೇವೆ, ನಮ್ಮ ಎದುರುಗಡೆ ಬರೋರು ಅವರ ಎಡಭಾಗದಲ್ಲಿ ವಾಹನವನ್ನ ಚಲಾಯಿಸ್ತಾರೆ. ಹಾಗಾಗಿ ನಾವಿಬ್ರು ಡಿಕ್ಕಿ ಹೊಡ್ಕೊಳ್ಳುವಂತ ಸಂದರ್ಭ ಕಡಿಮೆ, ಮತ್ತೆ ರಸ್ತೆಯ ಮೇಲೆ ಸಂಚಾರ ಸರಾಗವಾಗಿ ಆಗತ್ತೆ, ಯಾರಿಗೂ ಅದರಲ್ಲಿ ಗೊಂದಲ ಇರೋದಿಲ್ಲ. ಅದೇ ನೀವು ಅಮೆರಿಕ ಸಂಯುಕ್ತ ಸಂಸ್ಥಾನ ದೇಶಕ್ಕೆ ಹೋದ್ರೆ, ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಕ್ಕೆ ಹೋದ್ರೆ, ಅಲ್ಲಿ ಆ ಚಾಲನೆ ಮಾಡುವ ವ್ಯಕ್ತಿ ಇದಾರಲ್ಲ, ವಾಹನವನ್ನ ಚಲಿಸುವ ವ್ಯಕ್ತಿ ಇದಾರಲ್ಲ, ಅವರ ಬಲಭಾಗದಲ್ಲಿ ಅವರು ವಾಹನವನ್ನ ಚಲಿಸಬೇಕು. ಇದು ನಮ್ಮ ದೇಶದಲ್ಲಿ ಇರುವ ನಿಯಮಕ್ಕೆ ವಿರುದ್ಧವಾದ ನಿಯಮ. ನಾವು ರಸ್ತೆಯ ಎಡಭಾಗದಲ್ಲಿ ವಾಹನವನ್ನ ಚಾಲನೆ ಮಾಡ್ತೇವೆ, ಅಮೆರಿಕ ದೇಶದಲ್ಲಿ ರಸ್ತೆಯ ಬಲಭಾಗದಲ್ಲಿ ವಾಹನವನ್ನ ಚಾಲನೆ ಮಾಡ್ತಾರೆ. ಸೊ ರಸ್ತೆಯ ಬಲಭಾಗದಲ್ಲಿ ಒಬ್ರು ಚಾಲನೆಯನ್ನ ಮಾಡ್ಬೇಕಾದ್ರೆ ಅವರ ಎದುರುಗಡೆ ಬರ್ತಾ ಇರೋರು ಅವರ ಬಲಭಾಗದಲ್ಲಿ ಇರ್ತಾರೆ. ಒಟ್ಟಿನಲ್ಲಿ ರಸ್ತೆಯ ಬಳಕೆಯ ನಿಯಮವನ್ನ ಅನುಸರಿಸೋದ್ರಿಂದ ಸಂಚಾರ ಸುಗಮವಾಗುತ್ತೆ, ಸುರಕ್ಷಿತವಾಗತ್ತೆ. ಹಾಗೆ ಇಂಗ್ಲಿಷ್ ಭಾಷೆಯ ನಿಯಮಗಳು ಒಂದಿಷ್ಟಿರುತ್ತೆ. ಆ ನಿಯಮಗಳನ್ನ ನಾವು ಅರ್ಥ ಮಾಡ್ಕೊಂಡಾಗ ನಮ್ಮ ಭಾಷೆಯ ಏನು ಸಂಚಾರ ಇರುತ್ತಲ್ಲ ಅದು ಸುಗಮ ಆಗತ್ತೆ, ಹೇಳೋರ್ಗೂ ಅರ್ಥ ಆಗತ್ತೆ, ಕೇಳೋರ್ಗೂ ಅರ್ಥ ಆಗತ್ತೆ. ಹಾಗಾಗಿ ಮಕ್ಕಳೇ, ಗ್ರಾಮರ್ ಅಂತ ಹೇಳಿದ್ರೆ, ವ್ಯಾಕರಣ ಅಂತ ಹೇಳಿದಾಗ ನೀವು ಅಯ್ಯೋ ಬೋರು ತಲೆ ತಿನ್ನತ್ತೆ ಅಂತೆಲ್ಲ ಯೋಚನೆ ಮಾಡೋದನ್ನ ಬಿಟ್ಟು ಒಂದು ಕುತೂಹಲ, ಹೌದಲ್ಲ, ಓ ಈ ಭಾಷೆಯನ್ನ ಹೀಗ್ ಬಳಸ್ಬೇಕಾ, ಓ ಇದನ್ನ ಹೀಗೆ ಯಾಕೆ ಬಳಸಬೇಕು, ಓ ಈ ಕಾರಣಕ್ಕೆ ಬಳಸಬೇಕು ಅನ್ನೋಂತ ಯೋಚನೆ ನಿಮಗೆ ಬಂದ್ಬಿಟ್ರೆ ಆಗ ನಿಮ್ಗೊಂದು ಕುತೂಹಲ ಬರುತ್ತೆ. ಅವಾಗ ತರಗತಿಯನ್ನ ಆಸಕ್ತಿಯಿಂದ ಕೇಳೋದಿಕ್ಕೆ ನಿಮಗೆ ಸಾಧ್ಯ ಆಗತ್ತೆ. ಹಾಗಾಗಿ ಅದು ಕನ್ನಡದ ವ್ಯಾಕರಣ ಆಗಿರ್ಲಿ, ಇಂಗ್ಲಿಷ್ನ ವ್ಯಾಕರಣ ಆಗಿರ್ಲಿ, ಅಥವಾ ನೀವು ಕಲಿಯೋ ಹಿಂದಿ ಭಾಷೆಯ ವ್ಯಾಕರಣ ಆಗಿರ್ಲಿ, ಆ ವ್ಯಾಕರಣವನ್ನ ತಲೆನೋವು ಅಂತ ಅನ್ಕೊಳ್ಳೋದ್ರ ಬದಲು ನನಗೆ ಸಹಾಯಕ ಅಂತ ನೀವು ಯೋಚನೆ ಮಾಡ್ಬೇಕು. ಯಾವಾಗ್ಲೂ ನಾವು ಯಾವ ದೃಷ್ಟಿಯಲ್ಲಿ ನೋಡ್ತೇವೆ ಆ ದೃಷ್ಟಿಯಲ್ಲಿ ನಮ್ಮ ಮಿದುಳು ಅದನ್ನ ಗ್ರಹಿಸುತ್ತೆ, ಸ್ವೀಕರಿಸುತ್ತೆ. ಈಗ ನಿಮ್ ಮನೆಗಳಲ್ಲಿ ಸಾಮಾನ್ಯವಾಗಿ ರಾಗಿ ಮುದ್ದೆ ಮಾಡ್ತಾರೆ, ರಾಗಿ ರೊಟ್ಟಿ ಮಾಡ್ತಾರೆ. ಅದು ಮ್ಯಾಗಿ ಅಷ್ಟು ರುಚಿಕರವಾಗಿರಲ್ಲ, ಕುರ್ಕುರೆ ಅಷ್ಟು ಅಥವಾ ಇನ್ಯಾವುದೋ ಒಂದು ಚಿಪ್ಸ್ ಅಷ್ಟು ರುಚಿಕರವಾಗಿರಲ್ಲ. ಆದ್ರೆ ಮುದ್ದೆ, ರಾಗಿ ಮುದ್ದೆಯನ್ನ ತಿಂದಾಗ ನಿಮಗೆ ಶಕ್ತಿ ಬರುತ್ತೆ, ಸಾಕಷ್ಟು ಪೌಷ್ಟಿಕಾಂಶಗಳು ಸಿಗತ್ತೆ. ಅವಾಗ ನೀವು ಆರೋಗ್ಯವಾಗಿ ಸದೃಢವಾಗಿರ್ಲಿಕ್ಕೆ ಸಾಧ್ಯ ಇರುತ್ತೆ. ಸೊ ನೀವು ರಾಗಿ ಮುದ್ದೆನೂ ತಿನ್ಬೇಕು, ಹಾಗೆ ಬಾಯಿ ರುಚಿಗೆ ಚಿಪ್ಸ್ ಅನ್ನು ತಿನ್ಬೇಕು. ಆದ್ರೆ ಚಿಪ್ಸ್ ಊಟ ಅಲ್ಲ. ಚಿಪ್ಸ್ ಏನಿದ್ರು ಸೈಡ್ ಡಿಶ್, ಉಪ್ಪಿನಕಾಯಿ ತರ ರುಚಿಗೋಸ್ಕರ ಇರುವಂತದ್ದು. ಆದ್ರೆ ರಾಗಿ ಮುದ್ದೆ, ರಾಗಿ ರೊಟ್ಟಿ ನಮ್ಗೆ ಪೌಷ್ಟಿಕಾಂಶವನ್ನ ಕೊಡುವಂಥದ್ದು ಅಲ್ವಾ? ಹಾಗೆ ಈ ನಮಗೆ ಇಂಗ್ಲಿಷ್ ಭಾಷೆ ಚೆನ್ನಾಗಿ ಬರಬೇಕು, ಕನ್ನಡ ಭಾಷೆ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ನಮಗೆ ಆ ಭಾಷೆಯಲ್ಲಿ ಪುಷ್ಟಿ ಇರಬೇಕು, ಶಕ್ತಿ ಇರಬೇಕು. ಆ ಶಕ್ತಿ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ವ್ಯಾಕರಣದ ಜ್ಞಾನದಿಂದ ಬರುತ್ತೆ. ಆ ವ್ಯಾಕರಣದ ಜ್ಞಾನ ಇದ್ರೆ ನಮಗೆ ಆ ಭಾಷೆಯಲ್ಲಿ ಆರೋಗ್ಯ ಇದೆ ಅಂತ, ಎಲ್ಲಿಯವರೆಗೆ ನಾವು ಆರೋಗ್ಯವಾಗಿ ಸದೃಢವಾಗಿರ್ತೀವಿ ಅವಾಗ ಆ ಭಾಷೆಯನ್ನ ಬಳಸೋದು ನಮಗೆ ಸರಾಗ ಆಗತ್ತೆ. ಈಗ ನಮ್ಮ ಶರೀರ ಆರೋಗ್ಯದಿಂದ ಸದೃಢವಾಗಿ ಇದ್ರೆ ನಾವು ತರಗತಿನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಕೂತು ಪಾಠಗಳನ್ನ ಕೇಳ್ಬಹುದು, ಸಂಜೆ ಮನೆಗೆ ನಡೆದುಕೊಂಡು ಹೋಗ್ಬಹುದು, ಮತ್ತೆ 1-2 ಗಂಟೆ ಹೋಮ್ವರ್ಕ್ ಅನ್ನ ಮಾಡ್ಬೋದು, ಮನೆಯಲ್ಲಿ ಪೋಷಕರಿಗೆ ಕೆಲಸ ಮಾಡಿಕೊಟ್ಟು ಸಹಾಯ ಮಾಡ್ಬೋದು, ಹಾಗೆ ಆಟ ಆಡ್ಬೋದು. ನಾವು ಪೌಷ್ಟಿಕಾಂಶಗಳನ್ನ ಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಶರೀರ ದುರ್ಬಲ ಆಗತ್ತೆ, ಶರೀರ
ಶಕ್ತಿಯನ್ನ ಕಳ್ಕೊಂಡ್ಬಿಡುತ್ತೆ. ಹಾಗಾಗಿ ತುಂಬಾ ಹೊತ್ತು ತರಗತಿಯಲ್ಲಿ ಕುತ್ಕೊಳಕ್ಕಾಗಲ್ಲ, ನಿದ್ದೆ ಬರುತ್ತೆ, ಸುಸ್ತಾಗತ್ತೆ, ನಡ್ಕೊಂಡು ಹೋಗ್ಲಿಕ್ಕೂ ಆಗಲ್ಲ, ಸುಸ್ತಾಗತ್ತೆ ಅಲ್ವಾ? ಹಾಗೆ ಇಂಗ್ಲಿಷ್ ಭಾಷೆಯಲ್ಲಿ ಅಥವಾ ಕನ್ನಡ ಭಾಷೆಯಲ್ಲಿ ನಮಗೆ ವ್ಯಾಕರಣದ ಜ್ಞಾನ ಇಲ್ಲ ಅಂದ್ರೆ ನಾವು ಆ ಭಾಷೆಯ ದೃಷ್ಟಿಯಿಂದ ನಿಶಕ್ತಿಗೆ ಒಳಗಾಗ್ತೀವಿ, ವೀಕ್ ಆಗ್ತೀವಿ. ಅಲ್ಲಿ ವೀಕ್ ಆಗಬಾರದು, ನಾವು ಸ್ಟ್ರೆಂತ್ ಆಗಿ ಇರಬೇಕು, ನಮ್ಮಲ್ಲಿ ಶಕ್ತಿ ಇರಬೇಕು ಅಂತ ಹೇಳಿದ್ರೆ ಆ ಭಾಷೆಯ ನಿಯಮಗಳು ನಮಗೆ ಗೊತ್ತಿರಬೇಕು. ಹಾಗಾಗಿ ಮಕ್ಕಳೇ, ಮನೆಯಲ್ಲಿ ಪೌಷ್ಟಿಕಾಂಶ ಇರುವ ಊಟ ನಮಗೆ ಎಷ್ಟು ಮುಖ್ಯನೋ, ಹೊರಗಡೆ ಶಾಲೆನಲ್ಲೂ ಕೂಡ ಪೌಷ್ಟಿಕಾಂಶ ಇರುವಂತ ಊಟವನ್ನು ನಾವು ಹೇಗೆ ತಿನ್ನೋದ್ರ ಕಡೆಗೆ ಗಮನ ಕೊಡಬೇಕು, ಹಾಗೆ ಭಾಷೆಯಲ್ಲೂ ಕೂಡ ನಾವು ಪೌಷ್ಟಿಕತೆಯನ್ನ ಗಳಿಸ್ಕೊಳ್ಬೇಕು. ಅಪೌಷ್ಟಿಕತೆಯಿಂದ ನರಳಬಾರದು. ಅಪೌಷ್ಟಿಕತೆಯಿಂದ ನರಳಬಾರದು ಅಂತ ಹೇಳಿದ್ರೆ ಭಾಷೆಯ ನಿಯಮಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಹಾಗೆ ಪ್ರಾಕ್ಟೀಸ್ ಮಾಡಬೇಕು. ಆಗ್ಬೋದಲ್ವಾ? ಸರಿ, ನೋಡಿ, ನಾನು ಸಿಂಪಲ್ ಫ್ಯೂಚರ್ ಟೆನ್ಸ್ ನ ಬಗ್ಗೆ ನಿಮಗೆ ಹೇಳ್ತಾ ಇದ್ದೆ. ಇಲ್ಲಿ ಒಂದು ವಿಷಯನ ಗಮನಿಸಬೇಕು ಅಂತ ಹೇಳಿದ್ರೆ ವಿಲ್ ಮತ್ತು ಶೆಲ್. ಈ ವಿಲ್ ಮತ್ತು ಶೆಲ್ ಎರಡು ಹೆಲ್ಪಿಂಗ್ ವರ್ಬ್ಗಳು ಇದಾವೆ. ಯಾವ ಸಬ್ಜೆಕ್ಟ್ ಆದ್ರೂ ಕೂಡ ನಾವು ಇದನ್ನು ಬಳಸಬಹುದು. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಇಂಗ್ಲಿಷ್ ನಲ್ಲಿ ಹೆಲ್ಪಿಂಗ್ ವರ್ಬ್ಗಳು ಯಾಕಿರುತ್ತೆ ಅಂತ ನಾನು ನಿಮಗೆ ಆರಂಭದಿಂದಲೂ ಹೇಳ್ತಾ ಇದ್ದೇನೆ. ಅದನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳಿ. ಇಂಗ್ಲಿಷ್ ನಲ್ಲಿ ಕ್ರಿಯೆಯನ್ನ ಸೂಚಿಸುವ ಕ್ರಿಯಾಪದಗಳು ಏನಿರುತ್ತೆ ಅದು ಸ್ವತಃ ನೆಗೆಟಿವ್ ಆಗೋದಿಲ್ಲ. ಹಾಡು, ಹಾಡುವುದಿಲ್ಲ ಅಥವಾ ಹಾಡಲ್ಲ ಅಂತ ಹೇಳ್ಬಿಡ್ತೀವಿ. ಆದ್ರೆ ಇಂಗ್ಲಿಷ್ ನಲ್ಲಿ ಸಿಂಗ್ ಅಂತ ಹೇಳಿದಾಗ ಸಿಂಗ್ ನಾಟ್, ಸಿಂಗ್ ನೋ ಅಂತ ಹೇಳಲಿಕ್ಕೆ ಬರಲ್ಲ. ಕನ್ನಡದ ರಚನೆ, ಬಳಕೆ ರೀತಿ ಭಿನ್ನ. ಹಾಗಾಗಿ ನಾನು ನಿಮಗೆ ಇನ್ನೊಂದು ಮಾತನ್ನ ಹೇಳ್ತಾ ಬಂದಿದ್ದೇನೆ, ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಇದು ಯಾವ ಕಾರಣಕ್ಕೆ ಡಿಫರೆಂಟ್ ಆಗಿದೆ ಅನ್ನೋದು ನಮಗೆ ಅರ್ಥ ಆಗದೆ ಇರೋದ್ರಿಂದಲೇ ಇಂಗ್ಲಿಷ್ ನಾವೇನ್ ಮಾಡ್ಕೊಂಡ್ಬಿಟ್ಟಿದೀವಿ, ಡಿಫಿಕಲ್ಟ್ ಮಾಡ್ಕೊಂಡಿದೀವಿ. ಇಂಗ್ಲಿಷ್ ಡಿಫಿಕಲ್ಟ್ ಅಲ್ಲ, ಅದು ನಮ್ಮ ಮಾತೃಭಾಷೆಗೆ ಹೋಲಿಸಿದರೆ ಡಿಫರೆಂಟ್ ಆಗಿರುತ್ತೆ. ಅದನ್ನ ನಾವು ನೆನಪಲ್ಲಿಟ್ಕೊಳ್ಬೇಕು. ಆಗ್ಬೋದಲ್ವಾ? ಸರಿ, ನೋಡಿ, ಇಲ್ಲಿ ವಿಲ್ ಮತ್ತು ಶೆಲ್ ನ ನಡುವೆ ಪ್ರೆಸೆಂಟ್ ವರ್ಬ್ ಅನ್ನ ಬಳಸ್ತೇವೆ. ಐ ವಿಲ್ ಕಮ್ ಟುಮಾರೋ, ಶಿ ವಿಲ್ ಕಮ್ ಟುಮಾರೋ ಅಂತ ಹೇಳ್ತೇವೆ. ಇದರ ಫಂಕ್ಷನ್ ಏನು, ಯಾಕೆ ಇದನ್ನ ಬಳಕೆ ಮಾಡ್ತೇವೆ ಅಂತ ಹೇಳಿದ್ರೆ, ಮುಂದೆ ಆಗುವ ಕೆಲಸ ಹೀಗೆ ಆಗಬೇಕು, ಹೀಗೆ ಆಗಬೇಕು, ಹೀಗೆ ನಡೆಯಬೇಕು ಅಂತ ನಾನು ಯೋಚಿಸಿದಾಗ ಇದನ್ನ ಹೇಳ್ತೇನೆ. ಈಗ ಉದಾಹರಣೆಗೆ, ನಾಳೆ ನಾನೊಂದು ನನ್ನ ಶಾಲೆನಲ್ಲಿ, ನನ್ನ ಕಾಲೇಜಿನಲ್ಲಿ ಒಂದು ವಿಶೇಷ ತರಗತಿಯನ್ನ, ಸ್ಪೆಷಲ್ ಕ್ಲಾಸ್ ಅನ್ನ ತಗೊಳ್ಬೇಕು ಅಂತ ಯೋಚನೆ ಮಾಡಿದ್ದೇನೆ ಅಂತ ಇಟ್ಕೊಳ್ಳಿ. ನನ್ನ ಸ್ಟೂಡೆಂಟ್ಸ್ ಹೇಳ್ತೇನೆ, ನಾಳೆ 9 ಗಂಟೆಗೆ ಕ್ಲಾಸ್ ತಗೊಂಡ್ಬಿಡೋಣ. ಐ ವಿಲ್ ಕಮ್ ಅಟ್ 8:45, ಯು ವಿಲ್ ಕಮ್ ಅಟ್ 8:45, ಯು ವಿಲ್ ಅಟೆಂಡ್ ಮೈ ಕ್ಲಾಸ್ ಅಂತ ಹೇಳ್ತೇನೆ. ಸೊ ಯಾವುದೆಲ್ಲ ಮಾತನಾಡುವ ಸಂದರ್ಭದಲ್ಲಿ ಭವಿಷ್ಯದಲ್ಲಿ ಒಂದು ಕೆಲಸ ಮಾಡಬೇಕು ಅಂತ ನಮಗೆ ಆಗ ಯೋಚನೆ ಬರುತ್ತೆ, ಅಂತ ಸಂದರ್ಭದಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್ ನ ಬಳಸ್ತೇನೆ. ಇನ್ನೊಂದು ಉದಾಹರಣೆಯನ್ನು ಕೊಡ್ತೇನೆ. ಈಗ ನಾನು ಕಾಲೇಜ್ನಲ್ಲಿ ಇದ್ದೇನೆ, ನಾನು ಹುಣಸೂರಿನ ಸರ್ಕಾರಿ ಕಾಲೇಜ್ನಲ್ಲಿ ನಾನು ಕೆಲಸ ಮಾಡ್ತೇನೆ. ಇಲ್ಲಿ ನಾನು ಕಾಲೇಜಿಗೆ ಬಂದಿದ್ದೇನೆ ಅಂತ ಇಟ್ಕೊಳ್ಳಿ. 12 ಗಂಟೆ, 12:30 ಮಧ್ಯಾಹ್ನ ಊಟದ ಸಮಯ ಬಿಡುವು. ಆಗ ನನ್ನ ಹಳೆಯ ವಿದ್ಯಾರ್ಥಿನಿ ಒಬ್ರು ಬಂದು, ಸರ್ ನನ್ ಮದುವೆ ಇದೆ, ದಯಮಾಡಿ ನೀವು ಬರಬೇಕು ಅಂತ ಹೇಳ್ತಾರೆ. ಈಗ ಅವರು ತಮ್ಮ ಮದುವೆಗೆ ನನ್ನನ್ನ ಆಹ್ವಾನಿಸಿದಾಗ ನಾನೇನ್ ಹೇಳ್ಬೇಕಾಗತ್ತೆ, ಆಯ್ತಮ್ಮ ಬರ್ತೇನೆ, ಒಳ್ಳೇದಾಗ್ಲಿ ಅಂತ ಹೇಳ್ಬೇಕು ಅಲ್ವಾ? ಅದನ್ನ ನೋಡಿ, ನಾನು ಅವರ ಮದುವೆ ವಿಚಾರ ನನಗ್ ಗೊತ್ತಿಲ್ಲ, ಮದುವೆ ಇನ್ವಿಟೇಷನ್ ತಗೊಂಡ್ ಬಂದು ನನಗೆ ಇನ್ವೈಟ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ನನ್ನ ಹಳೆಯ ವಿದ್ಯಾರ್ಥಿನಿ, ಓಲ್ಡ್ ಸ್ಟೂಡೆಂಟ್, ಪರಿಚಯ ಇದೆ, ಬಹಳ ಪ್ರೀತಿಯಿಂದ ನನ್ನನ್ನ ನೆನಪು ಮಾಡ್ಕೊಂಡು ಬಂದು ಅವರ ಮದುವೆ ಇನ್ವಿಟೇಷನ್ ಅನ್ನ ಕೊಡ್ತಿದ್ದಾರೆ. ಅವಾಗ ನಾನೇನ್ ಹೇಳ್ತೇನೆ ಇಂಗ್ಲಿಷ್ ನಲ್ಲಿ, ಓ ಥ್ಯಾಂಕ್ ಯು, ಐ ವಿಲ್ ಕಮ್, ಹಾಗೆ ಆಲ್ ದ ಬೆಸ್ಟ್ ಅಂತ ಕೂಡ ಅವ್ರಿಗೆ ಹೇಳ್ತೇನೆ. ಅವರು ಪ್ಲೀಸ್ ಕಮ್ ಸರ್ ಅಂತ ನನ್ನನ್ನ ಇನ್ವೈಟ್ ಮಾಡ್ತಾರೆ. ಅವಾಗ ನಾನ್ ಹೇಳ್ತೇನೆ ಐ ವಿಲ್ ಕಮ್, ಐ ವಿಲ್ ಕಮ್ ಅಂತ ಹೇಳಿ ನನ್ನ ಉತ್ತರವನ್ನ ಕೊಡ್ತೇನೆ. ಹೀಗೆ ಯಾವುದೇ ಪೂರ್ವ ನಿರ್ಧಾರ ಇಲ್ಲದೆ, ಯಾವುದೇ ಪೂರ್ವ ಯೋಚನೆ ಇಲ್ಲದೆ
ನಾವೊಂದು ಭವಿಷ್ಯದ ಕ್ರಿಯೆಯ ಬಗ್ಗೆ ಮಾತಾಡೋದಾದ್ರೆ ಅದನ್ನ ಸಿಂಪಲ್ ಫ್ಯೂಚರ್ ಟೆನ್ಸ್ ನಲ್ಲಿ ಬಳಕೆ ಮಾಡ್ತೇವೆ. ಹೌದಲ್ವಾ? ಒಂದ್ ವೇಳೆ ಮೊದಲೇ ಯೋಚನೆ ಮಾಡಿದ್ರೆ, ಮೊದಲೇ ನಿರ್ಧಾರ ಮಾಡಿದ್ರೆ ಅವಾಗ ಏನ್ ಮಾಡ್ತೇವಪ್ಪ ಅಂತ ಹೇಳಿದ್ರೆ ಅವಾಗ ನಾವು ಅದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳ್ತೇವೆ. ಈಗ ಉದಾಹರಣೆಗೆ ಈ ನನ್ನ ವಿದ್ಯಾರ್ಥಿನಿ ಒಳ್ಳೆ ಸಾಧನೆಯನ್ನ ಮಾಡಿದ್ದಾರೆ, ಸಾಕಷ್ಟು ಓದಿದ್ದಾರೆ ಅಂತ ಇಟ್ಕೊಳ್ಳಿ, ಅಥವಾ ಅವರ ವೈಯಕ್ತಿಕವಾಗಿ ಅವರು ಓದೋ ವಿಚಾರದಲ್ಲಿರ್ಬೋದು, ಮತ್ತೊಂದು ವಿಚಾರದಲ್ಲಿರ್ಬೋದು ಬಹಳ ಶಿಸ್ತಿನ ವ್ಯಕ್ತಿಯಾಗಿದ್ರು, ನನಗೆ ಅವರ ಬಗ್ಗೆ ವಿಶ್ವಾಸ ಇದೆ, ಪ್ರೀತಿ ಇದೆ, ಹಾಗೆ ಒಂದು ಪರಿಚಯವೂ ಇತ್ತು, ಮತ್ತೆ ಅವರ ಕುಟುಂಬದ ಪರಿಚಯವೂ ಇತ್ತು ಅಂತ ಇಟ್ಕೊಳ್ಳಿ. ಹೀಗಿದ್ದಾಗ ಆಕೆಯ ಮದುವೆ ಇಂಥ ದಿನ ನಡೀತಾ ಇದೆ ಅನ್ನೋ ವಿಚಾರ ನನಗೆ ಮೊದಲೇ ಗೊತ್ತಿರುತ್ತೆ. ಹೀಗೆ ಗೊತ್ತಿರುವ ಸಂದರ್ಭದಲ್ಲಿ ಆಕೆಯ ಮದುವೆಗೆ ನಾನು ಹೋಗ್ಬೇಕು ಅಂತ ಮೊದಲೇ ನಿರ್ಧಾರ ಮಾಡಿರ್ತೀನಿ. ಯಾಕಂದ್ರೆ ನನಗೆ ಆ ಕುಟುಂಬದವರು, ಆಕೆ ಎಲ್ಲರೂ ನನ್ನ ವಿಶ್ವಾಸದವರು, ನನ್ನ ಪ್ರೀತಿಯವರು ಅಂತ ಆದಾಗ ಔಪಚಾರಿಕವಾಗಿ ಅವರು ನನ್ನನ್ನ ಆಹ್ವಾನಿಸಿದಾಗ, ಇನ್ವಿಟೇಷನ್ ಅನ್ನ ಕೊಟ್ಟು ಫಾರ್ಮಲ್ ಆಗಿ ಸರ್ ನೀವು ನನ್ನ ಮದುವೆಗೆ ಬರ್ಬೇಕು ಅಂತ ಹೇಳಿದಾಗ ನಾನು ಇಂಗ್ಲಿಷ್ ನಲ್ಲಿ ಐ ಆಮ್ ಕಮಿಂಗ್ ಅಥವಾ ಐ ಆಮ್ ಅಟೆಂಡಿಂಗ್ ಅಂತ ಹೇಳ್ತೇನೆ. ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿ ಐ ಆಮ್ ಕಮಿಂಗ್ ಅಥವಾ ಐ ಆಮ್ ಅಟೆಂಡಿಂಗ್ ಅಂತ ಹೇಳಲಿಕ್ಕೆ ಯಾಕೆ ಸಾಧ್ಯ ಆಗತ್ತೆ ಅಥವಾ ಯಾಕೆ ಹಾಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಆ ಮದುವೆ ಇಂಥ ಒಂದು ನಿರ್ದಿಷ್ಟ ದಿನ ನಡೀತಾ ಇದೆ ಅಂತ ನನಗೆ ಮೊದಲೇ ಮಾಹಿತಿ ಇತ್ತು, ಮತ್ತೆ ನನಗೆ ಆ ಕುಟುಂಬದ ಸದಸ್ಯರು, ಆಕೆ ಎಲ್ಲರೂ ನನ್ನ ವಿಶ್ವಾಸದ ಭಾಗ ಆಗಿರೋದ್ರಿಂದ, ನನ್ನ ಪ್ರೀತಿಯ ಭಾಗ ಆಗಿರೋದ್ರಿಂದ ನಾನು ಮೊದಲೇ ನಿರ್ಧಾರ ಮಾಡಿದ್ದೆ. ಹಾಗಾಗಿ ಆಕೆ ಅಧಿಕೃತವಾಗಿ ಫಾರ್ಮಲ್ ಆಗಿ ಪ್ಲೀಸ್ ಕಮ್ ಸರ್ ಅಂತ ಹೇಳಿದಾಗ ನಾನು ಅವರಿಗೆ ಐ ಆಮ್ ಕಮಿಂಗ್ ಅನ್ನೋ ಉತ್ತರವನ್ನು ಕೊಟ್ಟೆ. ಸೊ ಹೀಗೆ ಫ್ಯೂಚರ್ ಟೆನ್ಸಸ್ ಅನ್ನ ನಾವು ಬಳಸುವಾಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನು ಕೂಡ ಬಳಸ್ತೇವೆ. ಯಾವಾಗ? ಪ್ರೀ ಪ್ಲಾನ್ಡ್ ಫ್ಯೂಚರ್ ಆಕ್ಷನ್, ಮೊದಲೇ ಆಲೋಚನೆ ಮಾಡಿ ನಿರ್ಧರಿಸಿ ಕಾರ್ಯಗತ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಫ್ಯೂಚರ್ ಅನ್ನು ಇಂಡಿಕೇಟ್ ಮಾಡಬಹುದು. ಒಂದ್ ವೇಳೆ ಈ ತರದ ಯಾವುದೇ ಪ್ರೀ ಪ್ಲಾನ್ ಇಲ್ಲ, ಪೂರ್ವ ನಿರ್ಧಾರ ಇಲ್ಲ, ಆ ಸಮಯದಲ್ಲಿ ನಾವು ಹೇಳ್ಬೇಕಾಗ್ ಬಂತು, ಯೋಚಿಸಿ ಹೇಳುವಂತ ಸಂದರ್ಭ ಬಂತು ಅಂತ ಇದ್ದಾಗ ನಾವೇನ್ ಮಾಡ್ತೇವೆ? ಸಿಂಪಲ್ ಫ್ಯೂಚರ್ ಅನ್ನ ಬಳಸ್ತೇವೆ. ಹಾಗೆ ಇಲ್ಲಿ ಇನ್ನೊಂದು ಸೂಕ್ಷ್ಮವಾದ ವಿಚಾರ ಇದೆ. ಏನಂದ್ರೆ ವಿಲ್ ಮತ್ತು ಶಲ್ ಇವೆರಡರ ನಡುವಿನ ವ್ಯತ್ಯಾಸ ಸಬ್ಜೆಕ್ಟ್ ನ ದೃಷ್ಟಿಯಿಂದ ಏನೂ ಇಲ್ಲ ಅಂತ ನಾನು ನಿಮ್ಗೆ ಈಗಾಗ್ಲೇ ಹೇಳಿದ್ದೇನೆ. ಹಿಂದೆ ಒಂದು 40-50 ವರ್ಷದ ಹಿಂದೆ ವಿಲ್ ಮತ್ತು ಶೆಲ್ ನಡುವೆ ಒಂದು ವ್ಯತ್ಯಾಸ ಇದೆ ಅನ್ನುವ ಅಭ್ಯಾಸವನ್ನ ಇಂಗ್ಲಿಷ್ ಮಾತಾಡೋರು ಅನುಸರಿಸ್ತಾ ಇದ್ರು. ಏನಪ್ಪಾ ಅಂತ ಹೇಳಿದ್ರೆ, ಸೆಕೆಂಡ್ ಪರ್ಸನ್ ಮತ್ತು ಥರ್ಡ್ ಪರ್ಸನ್ ಜೊತೆ ಶೆಲ್ ಅನ್ನ ಬಳಸಿದ್ರೆ ಅದು ಆದೇಶದ ರೀತಿ ಇರುತ್ತೆ ಅಂತ. ಈಗ ಉದಾಹರಣೆಗೆ ನಾನು ಒಬ್ಬ ಟೀಚರ್ ಆಗಿ ನಿಮ್ಗೆ ಯು ಶೆಲ್ ಕಮ್ ಟುಮಾರೋ ಅಂತ ನಾನು ಹೇಳಿದ್ರೆ ನೀನು ಬರಲೇಬೇಕು ಅನ್ನೋ ಅರ್ಥವನ್ನ ಕೊಡುತ್ತೆ ಅನ್ನುವ ಒಂದು ಅಭ್ಯಾಸ ಇತ್ತು. ಹಾಗೆ ಐ ಶೆಲ್ ಕಮ್ ಟುಮಾರೋ ಅಂತ ಹೇಳಿದ್ರೆ ಸ್ವಲ್ಪ ಸಾಧ್ಯತೆ ಕಡಿಮೆ. ಐ ವಿಲ್ ಕಮ್ ಟುಮಾರೋ ಅಂದ್ರೆ ಬಂದೇ ಬರ್ತೇನೆ, ಸಾಧ್ಯತೆ ಜಾಸ್ತಿ. ಈ ತರದ ಒಂದು ಬಳಕೆ ಒಂದು 50 ವರ್ಷದ ಹಿಂದೆ ಇತ್ತು. ಆದ್ರೆ ಕಳೆದ ಒಂದು 20-25 ವರ್ಷದಿಂದ ಈ ರೀತಿಯ ಬಳಕೆಯನ್ನ ಇಂಗ್ಲಿಷ್ ಮಾತಾಡೋರು ಕೈಬಿಟ್ಟಿದ್ದಾರೆ ಅಥವಾ ಕಡಿಮೆ ಮಾಡಿಕೊಂಡಿದ್ದಾರೆ. ಈಗ ವಿಲ್ ಬಳಸಿದ್ರು ಒಂದೇ, ಶೆಲ್ ಬಳಸಿದ್ರು ಕೂಡ ಒಂದೇ ಅರ್ಥವನ್ನ ಕೊಡುತ್ತೆ. ಇದು ಒಂದು ಭಾಗ. ಇನ್ನೊಂದು ಭಾಗ ಇಂಗ್ಲಿಷ್ ಮಾತನಾಡುವ ದೃಷ್ಟಿಯಿಂದ ನಾವೀಗ ಈ ಸ್ಪೋಕನ್ ಇಂಗ್ಲಿಷ್ ತರಗತಿಯನ್ನ ಏನು ನೀವು ಕೇಳ್ತಾ ಇದ್ದೀರಿ, ನಾನ್ ನಿಮಗೆ ವಿವರಿಸ್ತಾ ಇದ್ದೇನೆ. ಈ ಸ್ಪೋಕನ್ ಇಂಗ್ಲಿಷ್ ದೃಷ್ಟಿಯಿಂದ ಐ ವಿಲ್, ಐ ಶೆಲ್ ಅನ್ನುವ ಪದ ಪ್ರಯೋಗವನ್ನ ಈಗ ನಾವಿಲ್ಲಿ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲೇನಾಗತ್ತೆ ಅಂದ್ರೆ ಐಲ್, ವೀಲ್, ಹೀಲ್, ಶೀಲ್, ವೀಲ್, ದೇಲ್ ಅಂತ ಹೇಳಿ ಬಿಡಿಸ್ತೇವೆ. ಏನ್ ಸರ್ ಇದು ಇಲ್ ಅಂತ ಹೇಳ್ತಾ ಇದ್ದೀರಿ ಅಂತ ನಿಮ್ಗೆ ಏನಾದ್ರೂ ಪ್ರಶ್ನೆ ಇದ್ರೆ ನೋಡಿ, ಐ ಅಪಾಸ್ಟ್ರಫೆ ಎಲ್ ಎಲ್, ಈ ವಿಲ್ ಮತ್ತು ಶೆಲ್ ಪದವನ್ನ ಸಂಕ್ಷಿಪ್ತಗೊಳಿಸಿ ಅಪಾಸ್ಟ್ರಫೆ ಹಾಕಿ ಎಲ್ ಎಲ್ ಅನ್ನ ಹಾಕೊಳ್ತೇವೆ. ಅಪಾಸ್ಟ್ರಫೆ ಅಂದ್ರೆ ಈ ಸಿಂಗಲ್ ಇನ್ವರ್ಟೆಡ್ ಕಮ ಬರುತ್ತೆ ನೋಡಿ, ಅದು. ಐ ಇಲ್, ಐ
ಅಪಾಸ್ಟ್ರಫೆ LL, I ಇಲ್, ಹಾಗೆ ಯು ಇಲ್, ವಿ ಇಲ್, ಹಿ ಇಲ್, ಶಿ ಇಲ್, ಇಟ್ ಇಲ್, ದೇ ಇಲ್ ಕಮ್ ಟುಮಾರೋ ಅಂತಾಗತ್ತೆ. ಸೊ ನಾವೀಗ ವಿಲ್ ಮತ್ತೆ ಶೆಲ್ ನ ನಡುವೆ ಯಾವುದೇ ಭೇದವನ್ನ, ಅರ್ಥ ಭೇದವನ್ನ ಮಾಡದೆ ನಾವೀಗ ಅದನ್ನ ಬಳಸೋದಿಕ್ಕೆ ಶುರು ಮಾಡ್ಕೊಂಡಿದ್ದೇವೆ, ಬಳಸ್ತಾ ಇದ್ದೇವೆ. ಅದರ ಜೊತೆಗೆ ಮಾತನಾಡುವ ಇಂಗ್ಲಿಷಿಗೆ ಬಂದಾಗ ಈ ಅಪಾಸ್ಟ್ರಫೆ LL ಶಾರ್ಟ್ ಫಾರ್ಮ್, ಸಂಕ್ಷಿಪ್ತ ರೂಪವನ್ನ ಬಳಸ್ತೇವೆ. ಹಾಗೆ ಬರಿಬೇಕಾದ್ರೂ ಸಹ ವಿಲ್ ಮತ್ತೆ ಶೆಲ್ ನ ಬದಲು ಅಪಾಸ್ಟ್ರಫೆ LL ಅನ್ನ ಹಾಕಿ ಬರೆಯುವ ಅಭ್ಯಾಸ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಇದೆ. ಸರಿ ಮಕ್ಕಳೇ, ಇವತ್ತು ನಾನು ನಿಮಗೆ ಸಿಂಪಲ್ ಫ್ಯೂಚರ್ ಟೆನ್ಸ್ ನ ಬಳಕೆಯ ಈ ತರಗತಿಯಲ್ಲಿ ವಿವರವಾಗಿ ಹೇಳಿದ್ದೇನೆ. ಅದರ ಸ್ಟ್ರಕ್ಚರ್ ಮತ್ತೆ ಹೇಳ್ತೇನೆ. ಸಬ್ಜೆಕ್ಟ್ ಪ್ಲಸ್ ವಿಲ್ ಶೆಲ್ ಪ್ಲಸ್ ಪ್ರೆಸೆಂಟ್ ವರ್ಬ್. ಇದರ ಫಂಕ್ಷನ್ ಭವಿಷ್ಯದಲ್ಲಿ ಒಂದು ಕ್ರಿಯೆ ಮಾಡಬೇಕು ಅಂತ ಹೇಳಿ ಮಾತನಾಡುತ್ತಿರುವ ಸಂದರ್ಭದಲ್ಲಿ ಯೋಚನೆ ಮಾಡಿ ಹೇಳುವಂಥದ್ದು. ಇಲ್ಲಿ ಯಾವುದೇ ಪೂರ್ವ ನಿರ್ಧಾರ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಐ ವಿಲ್ ಗೋ ಟುಮಾರೋ, ಐ ವಿಲ್ ಕಮ್ ಟುಮಾರೋ, ಶಿ ವಿಲ್ ಕಮ್ ಟುಮಾರೋ ಅಂತ ಹೇಳಿ ನಾವು ಹೇಳ್ತೇವೆ. ಆಗ್ಬೋದಲ್ವಾ? ಸರಿ, ಹಾಗಿದ್ರೆ ಇವತ್ತಿನ ಈ ತರಗತಿಯನ್ನ ಇಲ್ಲಿಗೆ ನಿಲ್ಲಿಸ್ತೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್, ಗುಡ್ ಬಾಯ್. ಟನ್ 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 ಕೇಳಿ ಕಂಠೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತಿದೆ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ, ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ಕೇಳುಗರೆ, ಇದುವರೆಗೂ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್ನ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸ ಪ್ರಶಸ್ತಿ ವಿಜೇತರು, ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.